ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇದು ನನ್ನ ಹೊಸ ಯೂಟ್ಯೂಬ್ ಚಾನಲ್. ಇವತ್ತಿಂದ ಹೊಸ ವ್ಲಾಗ್ ಮಾಡ್ತಾ ಇದ್ದೀನಿ. ಇದು ನನ್ನ ಮೊದಲನೇ ವ್ಲಾಗ್. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಫ್ಯಾಮಿಲಿ ಬಗ್ಗೆ ತಿಳಿಸ್ಕೊಡ್ತೀನಿ. ನನ್ನ ಹೆಸರು ರೂಪಿಣಿ ಅಂತ. ಇವರು ನನ್ನ ಹಸ್ಬೆಂಡು ಮಂಜುನಾಥ್ ಅಂತ. ಹಾಗೆ ನಮ್ಮಿಬ್ಬರಿಗೆ ಒಬ್ಬಳು ಮಗಳಿದ್ದಾಳೆ. ಅವಳ ಹೆಸರು ಹನ್ವಿಕಾ ಅಂತ. ಇವಳೇ ನೋಡಿ ಹನ್ವಿಕಾ. ಇವಳಿಗೆ 2.5 ವರ್ಷ ಇವಾಗ. ಸೊ ಇವತ್ತು ಸುಬ್ರಹ್ಮಣ್ಯ ಷಷ್ಠಿ ಇರೋದ್ರಿಂದ ಈ ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿಸಿದ್ದೆ. ಡಾಲ್ ಅಂದರೆ ಇವಳಿಗೆ ತುಂಬ ಇಷ್ಟ. ಡಾಲ್ ಇಟ್ಕೊಂಡು ಮನೆ ತುಂಬ ಹೀಗೆ ಓಡಾಡ್ತಾ ಇರ್ತಾಳೆ. ಇದು ನಮ್ಮ ಪುಟ್ಟ ಫ್ಯಾಮಿಲಿ. ಹಾಗೆ ನಮ್ಮ ಜೊತೆ ನಮ್ಮ ಅತ್ತೆ ಮಾವ ಇದ್ದಾರೆ. ಅವರಿಗೆ 3 ಜನ ಮಕ್ಕಳು. ಅದರಲ್ಲಿ ನನ್ನ ಹಸ್ಬೆಂಡ್ ಒಬ್ಬರು, ಹಾಗೆ 2 ಹೆಣ್ಮಕ್ಳಿದ್ದಾರೆ. ಹೆಣ್ಮಕ್ಳಿಗೂ ಮದುವೆ ಆಗಿ ಆಲ್ರೆಡಿ ಲೈಫ್ ಸೆಟ್ಲಾಗಿದೆ ಅವ್ರಿಗೂ. ಮನೆಯೆಲ್ಲ ಕ್ಲೀನ್ ಆಗಿತ್ತು ಆಲ್ರೆಡಿ. ನಾನಿವಾಗ ಸ್ನಾನಕ್ಕೆ ಹೋಗಬೇಕಾಗಿತ್ತು. ಸೊ ನಮ್ಮ ಮನೆ ಹೇಗಿದೆ ಅಂತ ನಿಮಗೆ ತೋರಿಸೋಣ ಅಂತ ಅಷ್ಟೇ. ಒಂದು ಸ್ವಲ್ಪ ಇದು ಕಿಚನ್ನು. ನಾನೆಲ್ಲ ಕಿಚನ್ ಅಂದಮೇಲೆ ನನಗೆ ನೀಟಾಗಿರಬೇಕು. ಅಡುಗೆ ಮನೆ ಫುಲ್ಲು ನೀಟಾಗಿದ್ದರೆ ಮಾತ್ರ ಅಡುಗೆ ಮಾಡೋಕ್ಕೆ, ಕೆಲಸ ಮಾಡೋಕ್ಕೆ ಮೂಡ್ ಬರೋದು. ಸೊ ಇವಾಗ ನಾನು ಸ್ನಾನಕ್ಕೆ ಹೋಗಬೇಕು. ಇನ್ನು ನಾನು ಸ್ನಾನ ಮಾಡಿಲ್ಲ. ನಾನು ಸ್ನಾನ ಮಾಡ್ಕೊಂಡು ಬರ್ತೀನಿ. ಹಾಗೆ ಇದು ಹೊರಗಡೆ ಆಚೆ ನಮ್ಮನೆ ಆಚೆ ಫುಲ್ ತೋಟ ಇರೋದ್ರಿಂದ, ಸುತ್ತಮುತ್ತ ತೋಟ ಇರೋದ್ರಿಂದ ನೋಡೋಕ್ಕೆ ಒಂಥರ ನೇಚರ್ ನೋಡೋಕ್ಕೆ ಒಂಥರ ತುಂಬ ಚೆಂದ. ಏನೋ ಒಂಥರ ಖುಷಿ ಆಗುತ್ತೆ. ಸ್ನಾನ ಮುಗಿಸಿ ಬಂದೆ. ನನ್ನ ಮಗಳು ಲಿಪ್ಸ್ಟಿಕ್ನ ಎಲ್ಲಿಟ್ಟಿದ್ದೆ ಅಂತ ನನಗೆ ಗೊತ್ತಿಲ್ಲ. ಆದರೆ ಅವಳು ತೊಗೊಂಡು ಹಾಕೋಬೇಕು ಅಂತ ತುಂಬ ಹಠ ಮಾಡ್ತಿದ್ಲು. ಸೊ ಕೊಡು ಅಂದರೂ ಕೊಡ್ತಾ ಇರಲಿಲ್ಲ. ನಾನೇ ಹಾಕೋತೀನಿ ಕಣಮ್ಮ, ನಾನೇ ಹಾಕೋತೀನಿ ಅಂತ ಅಂತಿದ್ಲು. ಹೋಗಲಿ ಬಿಡು ಅಂತ ಹೇಳಿ, ಮಕ್ಕಳಲ್ವಾ ಆಸೆ ಪಡ್ತಾರೆ ಅಂತ ಹಾಕು ಅಂತ ಅಂದೆ. ಸೊ ಅದಕ್ಕೆ ಹಾಕೊತಾ ಇದ್ದಾಳೆ ನೋಡಿ, ಹೇಗೆ ಹಾಕೊತಾ ಇದ್ದಾಳೆ. ಕನ್ನಡಲ್ಲಿ ನೋಡ್ಕೊಂಡು ಹಾಕು ಅಂದಿದ್ದಕ್ಕೆ ಕನ್ನಡಿ ಹತ್ರ ಹೋಗ್ತಾ ಇದ್ದಾಳೆ. ಮಕ್ಕಳ ಜೊತೆ ಆಡ್ಕೊಂಡು ಕೂತ್ಕೊಂಡ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಸೊ ದೇವ್ರ ಮನೆ ಕ್ಲೀನ್ ಮಾಡಬೇಕಾಗಿತ್ತು. ಇನ್ನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ನೆಕ್ಸ್ಟ್ ಮತ್ತೆ ನಾನು ಕೂಡ ರೆಡಿ ಆದೆ. ಹಾಗೆಯೇ ನಾನು ರೆಡಿ ಆದಾದ್ಮೇಲೆ ತಿರ್ಗಾ ದೀಪ ಹಚ್ಚಿಬಿಟ್ಟು ದೇವ್ರ ಮನೆಗೆ ದೀಪ ಎಲ್ಲ ಹಚ್ಚಿ ಹೊರಗಡೆ ನಮ್ಮ ಹಸ್ಬೆಂಡ್ ಬಂದಿದ್ದರು ಅಂತ ಆಚೆ ಹೋದೆ. ನನ್ನ ಮಗಳು ಇನ್ನೂ ಪೂಜೆ ಮಾಡಿರಲಿಲ್ಲ. ಸೊ ಅದಕ್ಕೆ ಅವಳನ್ನು ಕರ್ಕೊಂಡು ಬಂದು ಪೂಜೆ ಮಾಡಿಸ್ತಾ ಇದ್ದೀನಿ. ಅವಳು ದೇವ್ರಿಗೆ ಪೂಜೆ ಮಾಡೋದು ಅಂದರೆ ಅವಳಿಗೆ ತುಂಬಾ ಇಷ್ಟ. ಹೇಗೆ ಮಾಡ್ತಾ ಇದ್ದಾಳೆ ನೋಡಿ. ಸೊ ಫೈನಲಿ ಪೂಜೆ ಎಲ್ಲ ಮುಗೀತು. ಮನೆ ಕೆಲಸ ಮಾಡಿಕೊಂಡು ಅವಳಿಗೆ ಊಟ ಮಾಡಿಸೋದೇ ಮರೆತುಬಿಟ್ಟಿದೆ. ಇವಾಗ ಫೋನ್ ಹಾಕ್ಕೊಟ್ಬಿಟ್ಟು ಕೂರಿಸಿ ಊಟ ಮಾಡಿಸ್ತಾ ಇದ್ದೀನಿ. ಫೋನ್ ಹಾಕ್ಕೊಡ್ಲಿಲ್ಲ ಅಂದರೆ ಈಗಿನ ಕಾಲದ ಮಕ್ಕಳಂತೂ ಊಟನೇ ತಿನ್ನಲ್ಲ. ಸೊ ತುಂಬ ಹಠ ಮಾಡ್ತಾರೆ. ಸ್ವಲ್ಪ ಏನೋ ಫೋನ್ ಹಾಕ್ಕೊಟ್ರೆ ಒಂದು 5 ನಿಮಿಷ 10 ನಿಮಿಷ ಕೂತಲ್ಲೇ ಕೂತ್ಕೊಂಡು ಅಟ್ಲೀಸ್ಟ್ ಊಟನಾದರೂ ತಿಂತಾರೆ. ಬೆಳಿಗ್ಗೆ ತಿಂಡಿ ಉಪ್ಪಿಟ್ಟು ತಿನ್ನಿಸಿದ್ದೆ. ಸೊ ಇವಾಗ ಅನ್ನ ಸಾಂಬಾರು ತಿನ್ನಿಸ್ತಾ ಇದ್ದೀನಿ. ಊಟ ಎಲ್ಲ ಮುಗೀತು. ಅವ್ರ ತಾತ ಎಳ್ನೀರು ಕಿಚ್ಕೊಡ್ತೀನಿ ಬಾ ಅಂತ ಕರೀತಿದ್ರು. ಸೊ ಹಾಗಾಗಿ ಕಿಚ್ಚಿಸ್ಕೊಂಡು ತೊಗೊಂಬಂದ್ಲು. ಅಮ್ಮ ತೊಗೊಳ್ಳಿ, ನೀವು ಕುಡೀರಿ ಅಂತ ಹೇಳಿ ಎಳ್ನೀರು ತಂದು ಕೊಟ್ಲು. ಗಂಜಿ ತೊಗೊಂಡು ಬಂದು ಈಗ ಅವಳೇ ತಿಂತಾ ಇದ್ದಾಳೆ. ಅವಳಿಗೆ ಗಂಜಿ ಅಂದರೆ ತುಂಬ ಇಷ್ಟ. ಎಳ್ನೀರು ಗಂಜಿ ಅಂದರೆ ಯಾರಿಗೂ ಕೊಡಲ್ಲ. ಎಷ್ಟಿದ್ರು ಅವಳೇ ತಿಂತೀನಿ ಅಂತಾಳೆ. ಸೊ ಅವಾಗವಾಗ ಅವ್ರ ಅಪ್ಪನ ಕೈಲಿ ತರಿಸ್ಕೊತಾ ಇರ್ತಾಳೆ. ಗದ್ದೆ ಹತ್ರ ಅಪ್ಪ ತಗೊಬನ್ನಿ ಅಂತ ಹೇಳಿ ತರಿಸ್ಕೊಂಡು ತಿಂತಾ ಇರ್ತಾಳೆ. ಗಂಜಿ ಅಂದರೆ ಅವಳಿಗೆ ಅಷ್ಟು ಇಷ್ಟ. ಫೇವ್ರೆಟ್ ಅಂತ ಹೇಳಿದ್ರು ತಪ್ಪಾಗಲ್ಲ. ಬೆಳಿಗ್ಗೆಯಿಂದ ಮಲಗೇ ಇರಲಿಲ್ಲ. ಸೊ ಫೈನಲಿ ಮಲ್ಕೊಂಡ್ಳು. ಜೋಲಿಗೆ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿ ನಿದ್ದೆ ಮಾಡ್ತಾಳೆ. ಒಂದು 2-3 ಅವರ್ಸ್ ಚೆನ್ನಾಗಿ ನಿದ್ದೆ ಮಾಡ್ತಾಳೆ. ಇಲ್ಲ ಅಂದ್ರಂತೂ ಒಂದು ಒನ್ ಅವರಲ್ಲಿ ಎದ್ಬಿಡ್ತಾಳೆ. ಸೊ ಅದಕ್ಕೆ ಅವಳನ್ನು ಮಲಗಿಸ್ದೆ. ನೆಕ್ಸ್ಟ್ ಅವಳು ಮಲ್ಕೊಂಡಾಗ ಆಲೇ 3 ಆಗಿತ್ತು ಆಲ್ರೆಡಿ. ಸೊ ಹಾಗೆ ನಾನು ಆಚೆ ಬಂದೆ. ಸ್ವಲ್ಪ ಹೊರಗಡೆ ಕೂತ್ಕೊಳ್ಳೋಣ ಅಂತ. ನಮ್ಮ ಮನೆ ಫ್ರಂಟಲ್ಲಂತೂ ತುಂಬಾ ಜಾಗ ವಿಶಾಲವಾಗೈತೆ. ನೋಡೋಕ್ಕೂ ಚೆಂದ, ಮತ್ತು ಮಕ್ಕಳುಗಳೆಲ್ಲ ಆಟಾಡೋಕ್ಕೂ ತುಂಬ ಜಾಗ ಐತೆ. ಆಟ ಆಡ್ಬೋದು. ಚೆನ್ನಾಗಿ ಕಾಣಿಸುತ್ತೆ. ನಮ್ಮ ಮನೆ ಫ್ರಂಟ್ ಮುಂದೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಹಸಿರೇ ತುಂಬಿರುತ್ತೆ ಸುತ್ತಮುತ್ತ ಎಲ್ಲ. ನೋಡೋಕ್ಕೇ ಒಂಥರ ಚೆಂದ. ಹಾಗೆ ನಮ್ಮ ಯಜಮಾನರು ಅವ್ರ ಅಕ್ಕನ ಊರಿಗೆ ಅಂತ ಹೋಗ್ತಾಯಿದ್ರು, ಬೆಳ್ಳಳ್ಳಿಗೆ. ಸೊ ಅವ್ರನ್ನ ಹೋಗಿ ಬರ್ತೀರಾ ಅಂಥೇಳಿ ಕಳಿಸ್ತಾ ಇದ್ದೆ. ಅವರು ಕೂಡ ಬಾಯ್ ಮಾಡಿ ಹೋಗ್ತಾಯಿದ್ರು. ನಮ್ಮ ಮಾವ ಟೀ ಕೇಳ್ತಾಯಿದ್ರು. ಸೊ ನನಗೂ ತಲೆ ನೋವ್ತಾ ಇತ್ತು. ಸೊ ಅವ್ರಿಗೂ ಆಗುತ್ತೆ ನನಗೂ ಆಗುತ್ತೆ ಅಂಥೇಳಿ ಟೀ ಮಾಡೋಣ ಅಂತ ಬಂದೆ. ನನ್ನ ಮಗಳೂ ಹಾಲು ಕೇಳ್ತಾಯಿದ್ಲು. ಅವಳಿಗೆ ಹಾಲು ಬಸ್ಕೊಂಡು ಸ್ವಲ್ಪನ ಆಮೇಲೆ ಟೀ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನಾನು ಮಾಡೋ ಟೀನ ಎಲ್ಲರೂ ತುಂಬಾ ಇಷ್ಟಪಡ್ತಾರೆ. ಚೆನ್ನಾಗಿರುತ್ತೆ, ನೀನು ಚೆನ್ನಾಗಿ ಮಾಡ್ತೀಯಾ ಮಾಡು ಅಂತ ಎಲ್ಲ
ಖುಷಿಯಿಂದ ಆಸೆಪಟ್ಟು ಕೇಳಿ ಮಾಡಿಸ್ಕೊಂಡು ಕುಡಿತಾರೆ. ಸೊ ನಾನು ಅಷ್ಟು ಚೆನ್ನಾಗಿ ಟೀ ಮಾಡ್ತೀನಿ. ನಾನು ಟೀ ಮಾಡೋದು ನನಗೇನೆ ತುಂಬ ಇಷ್ಟ. ನಮ್ಮ ಮಾವ ಮೆರ್ಲೆಗೆ ಹೋಗಿದ್ದರು, ಸೊ ಅಲ್ಲಿಂದ ಪಾನಿಪುರಿ ತಂದಿದ್ದರು. ಎಲ್ರಿಗೂ ಪಾನಿಪುರಿನ ಮಿಕ್ಸ್ ಮಾಡಿಕೊಟ್ಟೆ. ಸೊ ಟೀ ಕೂಡ ಮಳ್ತಾ ಇತ್ತು, ಟೀನೂ ಬಸ್ಕೊಟ್ಟೆ ಎಲ್ರಿಗೂ. ನಾನು ಕುಡಿತಾ ಇದ್ದೀನಿ. ಹಾಗೆ ಕೂತಿದ್ದೆ ಸ್ವಲ್ಪ ಹೊತ್ತು. ನನ್ನ ಮಗಳು ಕೂಡ ಏನೇನೋ ತರಲೆ ಮಾಡ್ತಾಯಿದ್ಲು. ಸೊ ಅವಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ. ಆಮೇಲೆ ಸಂಜೆಗೆ ಇವತ್ತು ಸುಬ್ರಹ್ಮಣ್ಯ ಷಷ್ಠಿ ಇರೋದ್ರಿಂದ ಇವತ್ತೇನಾದರೂ ಸ್ಪೆಷಲ್ ಮಾಡೋಣ ಅಂತೇಳಿ ವೆಜಿಟೇಬಲ್ ಪಲಾವ್ ಮತ್ತು ಹಾಗೆ ಕರ್ಶೋಗೆ ಪಾಯಸ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ತಾಯಿದ್ದೆ. ತರಕಾರಿ ಎಲ್ಲ ಹೆಚ್ಚಿಟ್ಟು ನಂತರ ಖಾರ ಎಲ್ಲ ರುಬ್ಕೊಂಡು ಆಮೇಲೆ ಸ್ಟಾರ್ಟ್ ಮಾಡಿದೆ. ಸೊ ವೆಜಿಟೇಬಲ್ ಪಲಾವ್ ರೆಡಿ ಆಯಿತು. ಸೂಪರಾಗಿ ಬಂದೈತೆ, ಟೇಸ್ಟ್ ಮಾತ್ರ ಮಸ್ತಾಗೈತೆ. ಸೊ ಕರ್ಶೋಗೆ ಪಾಯಸನೂ ಅಷ್ಟೇ ತುಂಬ ಚೆನ್ನಾಗಿತ್ತು, ತಿನ್ನೋಕ್ಕಂತೂ ಸಖತ್ತಾಗಿತ್ತು, ರುಚಿಯಾಗಿತ್ತು. ಹಬ್ಬದ ದಿನಗಳಲ್ಲಿ ಅಡುಗೆ ಮಾಡಿದ್ರೆ ಅದು ರುಚಿಯಾಗಿರುತ್ತೆ ಅಂತ ಕೇಳ್ಪಟ್ಟಿದ್ದೆ, ಅದು ಇವತ್ತಿಗೆ ನಿಜ ಆಯಿತು. ಸೊ ಮತ್ತೆ ನಾನು ಇವತ್ತಿಗೆ ನನ್ನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಸಿಗ್ತೀನಿ. ಓಕೆ, ಬಾಯ್ ಬಾಯ್.